ಸರ್ ನಿಮ್ಮ ಜೊತೆ ಸಹೋದ್ಯೋಗಿಗಳ ಸಂಪುಟ ಸಹೋದ್ಯೋಗಿಗಳಾಗಿದ್ರೆ ಸುಮಾರು ಜನಕ್ಕೆ ಸಿಗ್ಲೇ ಇಲ್ಲ ಸರ್. ಈಗ ಬಯಸಿದ್ರೆ ಪಾಪ ಅವರಿಗೆ ಲೀಸ್ಟ್ ಕಟ್ ಮಾಡಿ ಅಂತ ಹೈಕಮಾಂಡ್ ಹೇಳ್ತಿದೆ ಅಂತ. ಹೈಕಮಾಂಡ್ ಫೈನಲ್, ನಮ್ಮ ಜೊತೆ ಸಹೋದ್ಯೋಗಿ ಏನು ಪ್ರಶ್ನೆ ಇಲ್ಲ. ಹೈಕಮಾಂಡ್ ಆದೇಶ ಅದರಲ್ಲಿ ಪ್ರಶ್ನೆ ಇಲ್ಲ. ನಮ್ಮವರು ನಿಮ್ಮವರು ಅನ್ನೋದಿಲ್ಲ. ಹೇಳಿದೀವಿ ಕೊಡಬೇಕಂತ, ದೊಡ್ಡ ಜಿಲ್ಲೆ ಇದೆ ಕೊಡಬೇಕಂತ ಹೇಳಿದೀವಿ. ನೋಡೋಣ ಎಷ್ಟು ಕೊಡ್ತಾರೆ. ಒಂದಂತಿ ಕೊಡಲೇಬೇಕು, ಅದು ಕಂಪಲ್ಸರಿ. ಎರಡನೇದು ಕುಡ್ದು ಬಿಡೋದು ಅಥವಾ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ನೋಡೋಣ ಏನು ಮಾಡ್ತಾರೆ. ಇಲ್ಲ, ನಾವು ಯಾವ್ದು ಕೇಳಿಲ್ಲ. ನಾವು ಇಷ್ಟು ಸಜೆಸ್ಟ್ ಮಾಡಿದ್ವಿ, ಪಕ್ಷಕ್ಕೆ ಯಾರು ಯೂಸ್ ಆಗ್ತಾರೆ, ಮುಂದಿನ 20 ಗಂಟೆ ಯೂಸ್ ಆಗ್ತಾರೆ ಅಂಥದ್ದು ಜನರಲ್ಲಾಗಿ ನಾವು ಹೇಳಿದ್ದೀವಿ. ಇವ್ರಿಗೆ ಕೊಟ್ಟರೆ ಏನಾಗ್ತದೆ, ಇವ್ರಿಗೆ ಕೊಟ್ಟರೆ ಏನಾಗ್ತದೆ ಅದನ್ನು ಹೇಳಿದ್ದೀವಿ. ಅಂತಿಮವಾಗಿ ಮಾಡೋದು ಬಿಟ್ಟದ್ದು ಅವರಿಗೆ. ಯಾರಿಗೆ ಕೊಟ್ಟರೆ ಲಾಭ ಆಗ್ತೈತೆ ಪಕ್ಷಕ್ಕೆ ಅನ್ನೋದು ಓವರಾಲ್ ಕರ್ನಾಟಕ ಬಗ್ಗೆ ಹೇಳಿದ್ದೀವಿ. ಇಂಥವ್ರು ಕೊಟ್ಟರೆ ಇದು ಲಾಭ ಆಗುತ್ತೆ, ಇದು ಅನುಕೂಲ ಆಗುತ್ತೆ, ಈ ಜಿಲ್ಲೆಗೆ, ಆ ಸಮುದಾಯಕ್ಕೆ, ಈ ಭಾಗಕ್ಕೆ, ಅಷ್ಟನ್ನು ನಾವು ಹೇಳಿದ್ದೀವಿ. ಇವ್ರಿಗೆ ಅವ್ರಿಗೆ ಅಂತ ಹೇಳಿಲ್ಲ. ಯಾರಿಗೆ ಕೊಟ್ಟರೆ ಏನಾಗುತ್ತೆ, ಪ್ಲಸ್ಸು ಮೈನಸ್ ಅಷ್ಟು ಮಾತ್ರ ನಾವು ಹೇಳಿದ್ದೀವಿ. ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದಷ್ಟು ಬೇಗ ಆಗ್ಬೇಕು ಅನ್ನೋದು ಅಷ್ಟೇ ನಾವು ನಿರೀಕ್ಷೆಯಲ್ಲಿದ್ದೀವಿ. ಬೇಗ ಆಗ್ತದೆ, ಬೇಗ ಆಗ್ತದೆ ನಾವು ನಿರೀಕ್ಷೆಯಲ್ಲಿದ್ದೀವಿ. ಆದರೆ ಒಳ್ಳೇದು. ಅಂದರೆ ಎಲ್ಲರ ಕೆಲಸಕ್ಕೆ ಅವ್ರವ್ರ ಇಲಾಖೆ ಅವ್ರವ್ರ ಖಾತೆ ಕೆಲಸಕ್ಕೆ ಹೋಗ್ತಾರೆ. ರಾಹುಲ್ ಗಾಂಧಿ ಅವರು ಕೂಡ ಖಾಸಗಿ ಸಂಸ್ಥೆಯಿಂದ ಸಭೆ ಮಾಡಿಸಿದ್ದಾರೆ. ಶಾಸಕರ ವರ್ಚಸ್ಸು ಹೇಗಿದೆ, ಮತ್ತೆ ಪಕ್ಷಕ್ಕೆ ಸಂಘಟನೆ ಅವರು ಯಾವ ಥರ ಇದೆ, ಅದೆಲ್ಲವನ್ನೂ ಕೂಡ ಅವರು ಮಾಹಿತಿ ಸಂಗ್ರಹಿಸಿದ್ದಾರೆ ಅಂತ. ಇಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಮಾಡಿರ್ಬೋದು. ನನಗೆ ಸರ್ವೆ ಮಾಡಿದ ಬಗ್ಗೆ ಏನು ಗೊತ್ತಿಲ್ಲ. ಪಕ್ಷವನ್ನು ಬೆಂಬಲಿಸುವಂಥ ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ಪರಿಗಣಿಸಿ ಅಂತ ಹೇಳಿದ್ದಾರೆ. ಅಲ್ಲ, ಅದೇ ಪತ್ರಿಕೆಯಲ್ಲಿ ನಾನು ನೋಡಿದೆ, ಅದು ಡೈರೆಕ್ಷನ್ ಕೊಟ್ಟಿದ್ದಾರಂತ. ಈ ಥರದ್ದು ಸಣ್ಣ ಸಣ್ಣ ಸಮುದಾಯಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಒಳ್ಳೆ ಡಿಸಿಷನ್ ಅದು. ಕೊಟ್ಟರೆ ಒಳ್ಳೇದೇ ಅದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ